ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್. ರಾಮ್ ಚರಣ್ ಅವರಿಗೆ ಯಾವುದೇ ಪಾತ್ರ ಕೊಟ್ಟರು ಅದನ್ನ ಅವರು 100% ಜೀವ ಕೊಟ್ಟು ಅಭಿನಯಿಸುವಂತ ಆಕ್ಟರ್. ಅದನ್ನ ನಾವು ಅವರ ಈ ಹಿಂದಿನ ರಂಗಸ್ಥಳಂ ಇರಬಹುದು RRR ಸಿನಿಮಾದಲ್ಲಿ ನೋಡೇ ಇರ್ತೀವಿ. ರಾಮ್ ಚರಣ್ ಒಬ್ಬ ಎಕ್ಸ್ಟ್ರಾರ್ಡಿನರಿ ಆಕ್ಟರ್ ಅಂತ ಅಂದ್ರೆ ತಪ್ಪೇ ಇಲ್ಲ. ಸೊ ಇಂಥ ಒಬ್ಬ ಅದ್ಭುತ ಕಲಾವಿದ ಅಭಿನಯಿಸಿರೋ ಸಿನಿಮಾ ಗೇಮ್ ಚೇಂಜರ್. ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬೆಳಗ್ಗೆ 6:30 ಶೋ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿ ನನಗೆ ಏನ್ ಅನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಬಟ್ ಅದಕ್ಕಿಂತ ಮೊದಲು ಇವತ್ತೇ ನಮ್ಮ ಕನ್ನಡದ ಹಾಗೂ ನಟ ಶರಣ್ ಅವರ ಅಭಿನಯದ ಚೂಮ್ ಅಂತ ರಿಲೀಸ್ ಆಗಿದೆ. ಅದು ಕೂಡ ತುಂಬಾ ಕಡಿಮೆ ಥಿಯೇಟರ್ಗಳಲ್ಲಿ. ಸೊ ಆ ಸಿನಿಮಾ ಕೂಡ ನೋಡಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗೇಮ್ ಚೇಂಜರ್ ನಟ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್, ಕಿಯಾರಾ ಅದ್ವಾನಿ, SJ ಸೂರ್ಯ, ಅಂಜಲಿ ಇನ್ನು ಮುಂತಾದವರು ನಟಿಸಿದ್ದು, ನಿರ್ದೇಶಕ ಶಂಕರ್ ಅವರ ನಿರ್ದೇಶನ ಸಿನಿಮಾಗೆ ಕಾರ್ತಿಕ್ ಸುಬ್ರಾಜು ಕತೆ ಬರೆದಿರೋ ಸಿನಿಮಾದ ಒನ್ ಲೈನ್ ವಿಚಾರ ನೋಡೋದಾದ್ರೆ, ಸಿನಿಮಾದಲ್ಲಿ IAS ಮತ್ತು ರಾಜಕೀಯ ನಡುವೆ ನಡೆಯೋ ಒಂದು ಕತೆ. ಅಂದ್ರೆ ರಾಜಕೀಯ ನಾಯಕರು ದೋಚ್ಕೊಂಡು ತಿಂತ ಇದ್ರೆ ಒಬ್ಬ ಬರ್ತಾನೆ, ಅವರನ್ನೆಲ್ಲ ಎದುರಾಕೊಂಡು ಅವರಿಗೆ ಬುದ್ಧಿ ಕಲಿಸ್ತಾನೆ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾನೆ. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ಬೇರೆ ಏನು ಇಲ್ಲ. ಇನ್ನು ಕಾಮನ್ ಆಗಿ ಶಂಕರ್ ಅವರ ಸಿನಿಮಾಗಳಲ್ಲಿ ಸಾಂಗು ಮೇಕಿಂಗು ಚೆನ್ನಾಗಿರುತ್ತೆ ಅಂತ ನೋಡಕ್ಕೆ ಕಾಯ್ತಾ ಇರ್ತೀವಿ. ಬಟ್ ಸಿನಿಮಾ ಮುಗಿದು ಹೊರಗೆ ಬಂದ ಮೇಲೆ ಯಾವುದು ನಮ್ಮ ತಲೆಯಲ್ಲಿ ಉಳಿಲಿಲ್ಲ. ಸಾಂಗ್ ಪ್ಲೇಸ್ಮೆಂಟ್ ಯಾವುದು ವರ್ಕೌಟ್ ಆಗಿಲ್ಲ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದೊಂದು ತುಂಬಾ ನಾರ್ಮಲ್ ಸಿನಿಮಾ, ಜಸ್ಟ್ ಓಕೆ. ಕೆಲವೊಂದು ಸೀನ್ಗಳು ಸೊಗಸಾಗಿದ್ದಾವೆ. ಅಂದ್ರೆ ಆ ಇಂಟರ್ವೆಲ್ ಅಲ್ಲಿ ಬರೋ ಟರ್ನಿಂಗ್ ಪಾಯಿಂಟ್ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ಬರೋ ಸೀನ್ಗಳು ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತು. ನಂತರ ಬಂದ ಆ ಟರ್ನಿಂಗ್ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಂಟರ್ವೆಲ್ ಮಾತ್ರ ಟೂ ಗುಡ್ ಅಂತ ಹೇಳ್ತೀನಿ. ಇನ್ನ ಸೆಕೆಂಡ್ ಹಾಫ್ ನಲ್ಲಿ ಕೆಲವು ಸೀನ್ಗಳು ಮಾತ್ರ ಮಜಾ ಕೊಡುತ್ತೆ. ಅದರಲ್ಲೂ ಸಿನಿಮಾದಲ್ಲಿ ನಡೆಯೋ ಫನ್ ಟ್ರ್ಯಾಕ್ ಚೆನ್ನಾಗಿದೆ. ಡೈಲಾಗ್ಗಳ ಜೊತೆ ಕಾಮಿಡಿ ಬ್ಲೆಂಡ್ ಮಾಡಿರೋದು ಸೊಗಸಾಗಿದೆ. SJ ಸೂರ್ಯ ಅವರ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್ ನಮಗೆ ಅಲ್ಲಲ್ಲಿ ಫನ್ ಎಲಿಮೆಂಟ್ ಸಿಗುತ್ತೆ. ಅವರ ಒನ್ ಲೈನರ್ಗಳು ನಿಜವಾಗ್ಲೂ ಮಜಾ ಕೊಡುತ್ತೆ. ಇನ್ನ ಮಲಯಾಳಂನ ಜೈರಾಮ್ ಅವರು ಕೂಡ ಇಲ್ಲಿ ಇಷ್ಟ ಆಗ್ತಾರೆ. ಅವರ ಟೈಮಿಂಗ್ ನಮಗೆ ಮಜಾ ಕೊಡುತ್ತೆ. ಅಲ್ಲಲ್ಲಿ ಬರೋ ಕಾಮಿಡಿ ಟ್ರ್ಯಾಕ್ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ. ಅದನ್ನ ಬಿಟ್ರೆ ಸಿನಿಮಾ ತುಂಬಾ ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಸಾಗುತ್ತೆ. ಏನಾದ್ರೂ ಆ ಹೈ ಇಂಪ್ಯಾಕ್ಟ್ ಅಂತ ನೋಡೋದಾದ್ರೆ ವರ್ಕೌಟ್ ಆಗಿಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದೇ ತುಂಬಾ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳ ಫಾರ್ಮೆಟ್ ಅಲ್ಲಿ. ಇನ್ನೇನೋ ಆಗುತ್ತೆ ಅಂತ ಕಾಯ್ತಾ ಇರೋ ಅಭಿಮಾನಿಗಳಿಗೆ ಸಿಕ್ಕೋದು ಮಾತ್ರ ವೆರಿ ನಾರ್ಮಲ್ ಸೀನ್ಗಳು. ಕೆಲವು ಸೀನ್ಗಳು ಓಕೆ, ಅಂದ್ರೆ ಇಂಟ್ರೊಡಕ್ಷನ್ ಸೀನ್ ಚೆನ್ನಾಗಿದೆ. ಅದನ್ನ ಬಿಟ್ರೆ ಸಿನಿಮಾದಲ್ಲಿ ನಾವು ನಿರೀಕ್ಷೆ ಮಾಡೋ ವಾವ್ ಎಲಿಮೆಂಟ್ಸ್, ವಾವ್ ಫೀಲ್ ಮಿಸ್ ಆಯ್ತು ಅಂತ ಹೇಳ್ತೀನಿ. ಆದ್ರೆ ಎಂದಿನಂತೆ ಶಂಕರ್ ಅವರ ಸಿನಿಮಾಗಳಲ್ಲಿ ಇರೋ ರೀತಿ ಇಲ್ಲೂ ಕೂಡ ಸೋಷಿಯಲ್ ಮೆಸೇಜ್ ಇದೆ. ಅಂದ್ರೆ ಆ ಪೊಲಿಟಿಕಲ್ ಮೆಸೇಜ್ ಇದೆ, ಅದು ಇಷ್ಟ ಆಯ್ತು. ಇನ್ನ ಫ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಎಮೋಷನ್ ಸೀನ್ ಇದೆ, ಅದು ಚೆನ್ನಾಗಿದೆ. ಇಲ್ಲಿ ನಿರ್ದೇಶಕ ಶಂಕರ್ ಅವರು ಕಂಬ್ಯಾಕ್ ಮಾಡೋಕೆ ಪ್ರಯತ್ನ ಮಾಡಿರೋದು ಗೊತ್ತಾಗತ್ತೆ, ಬಟ್ ವರ್ಕೌಟ್ ಆಗಿಲ್ಲ. ಸಿನಿಮಾದಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನ ಮೊದಲೇ ಗೆಸ್ ಮಾಡಬಹುದಾದ ಹಲವು ಸೀನ್ಗಳಿದಾವೆ. ಇಲ್ಲಿ ಒಬ್ಬ ಕಲೆಕ್ಟರ್ಗೆ ಇರಬೇಕಾದ ಪವರ್ಗಳು ಏನು ಅನ್ನೋದನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ. ಓವರ್ ಆಲ್ ಸಿನಿಮಾದ ನಾಯಕ ರಾಮ್ ಚರಣ್ ತಮ್ಮ ಪರ್ಫಾರ್ಮೆನ್ಸ್ ನಿಂದ ಎಂಗೇಜಿಂಗ್ ಆಗೋ ತರ ನೋಡ್ಕೊಂಡ್ರೆ, SJ ಸೂರ್ಯ ಅವರು ಬರೋ ಅಷ್ಟು ಸೀನ್ಗಳಿಂದ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಅವರ ಪರ್ಫಾರ್ಮೆನ್ಸ್, ವಿಲ್ಲನಿಸ್ಟ್ ಲುಕ್, ಅವರ ಡೈಲಾಗ್ ಮಾಡ್ಯುಲೇಷನ್ ಎಲ್ಲ ಚೆನ್ನಾಗಿದೆ. ಇದನ್ನ ಬಿಟ್ಟು ಸಿನಿಮಾ ತುಂಬಾ ನಾರ್ಮಲ್. ಇನ್ನ ಸಾಂಗ್ಸ್ ಮಾತ್ರ ತುಂಬಾ ರಿಚ್ ಆಗಿ ಗ್ರ್ಯಾಂಡಿಯರ್ ಆಗಿ ಮೂಡಿ ಬಂದಿದ್ದಾವೆ. ಯಾವುದು ಒಂದು ಸಾಂಗ್ ಮಿಸ್ ಆಗಿದೆ ಯಾವುದು ಅಂತ ನೀವೇ ಹೇಳಿ. ಇನ್ನ ಕಿಯಾರಾ ಅಡ್ವಾನಿ ಅವರ ಕ್ಯಾರೆಕ್ಟರ್ ಡೀಸೆಂಟ್ ಅಂತ ಹೇಳ್ತೀನಿ. ಜೈರಾಮ್ ಮತ್ತು SJ ಸೂರ್ಯ ಅವರು ಮಾತ್ರ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು ಸಿನಿಮಾಗೆ. ಸಮುದ್ರ ಕಣಿ ಮತ್ತು ಶ್ರೀಕಾಂತ್ ಅವರು ಕೂಡ. ಇನ್ನ ಸಿನಿಮಾದ ಎಲ್ಲಾ ಆಕ್ಟರ್ಸ್ ಅವರಿಗಿರೋ ರೋಲ್ ಗಳನ್ನ ತುಂಬಾ ನೀಟಾಗಿ ನಿಭಾಯಿಸಿದ್ದಾರೆ. ಬಟ್ SJ ಸೂರ್ಯ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ರೆ ತಪ್ಪೇ ಇಲ್ಲ. ಸಿನಿಮಾದ ಕತೆ ಬರೆದಿರೋದು ತಮಿಳಿನ ನಿರ್ದೇಶಕ ಕಾರ್ತಿಕ್ ಸುಬ್ರಾಜು ಅವರು. ಅದಕ್ಕೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಮಾಡಿರೋದು ನಿರ್ದೇಶಕ ಶಂಕರ್ ಅವರು. ಯಾಕೋ ಗೊತ್ತಿಲ್ಲ ಗುರು, ಶಂಕರ್ ಅವರು ಕಳೆದೇ ಹೋಗಿದ್ದಾರೆ. ಎಂತೆಂಥ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಿರ್ದೇಶಕರು ಯಾಕೆ ಈ ರೀತಿ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅನ್ನೋದು ತುಂಬಾನೇ ಬೇಜಾರಿನ ಸಂಗತಿ. ಟ್ರೈಲರ್, ಸಾಂಗು, ಸಿನಿಮಾದ ರಿಚ್ನೆಸ್ ನೋಡಿ ಖಂಡಿತವಾಗಿ ಸಿನಿಮಾದಿಂದ ನಿರ್ದೇಶಕ ಶಂಕರ್ ಅವರು ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ ಅಂತ ಹೇಳಕ್ಕೆ ಬೇಜಾರು ಆಗುತ್ತೆ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ಸಂಗೀತ ನಿರ್ದೇಶಕ ತಮನ್ ಅವರು ತುಂಬಾ ನೀಟಾಗಿ ಕೆಲಸ ಮಾಡಿದರೆ. ಅವರ BGM ಸೊಗಸಾಗಿದೆ. ಇಲ್ಲಿ ಸೆಂಟಿಮೆಂಟ್ ಇರಬಹುದು, ಮಾಸ್ ಎಲಿಮೆಂಟ್ಸ್ ಇರಬಹುದು, ಎಲ್ಲವನ್ನು ತುಂಬಾ ನೀಟಾಗಿ ಕ್ಯಾರಿ ಮಾಡಿದರೆ. ಇನ್ಫ್ಯಾಕ್ಟ್ ಅವರ ಮ್ಯೂಸಿಕ್ ನಿಂದನೇ ಸಿನಿಮಾ ಆರಾಮಾಗಿ ಸಾಗುತ್ತೆ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ಹೇಳೋಕೆ ಅಂತ ಏನು ಇಲ್ಲ. ಸಿನಿಮಾ ಒಂದು ನಾರ್ಮಲ್ ಫೀಲ್ ಕೊಡ್ತು. ನಿಜವಾಗ್ಲೂ ನಾನಂತೂ ಸಿಕ್ಕಾಬಟ್ಟೆ ನಿರೀಕ್ಷೆ ಇಟ್ಟಿದ್ದೆ. ಅಂದ್ರೆ ಶಂಕರ್ ಅವರ ಇಂಡಿಯನ್ ಸಿನಿಮಾ ಬೇರೆ ಹೊಗೆ ಹಾಕಿಸ್ಕೊಂಡಿತ್ತು. ಹಾಗಾಗಿ ಈ ಸಿನಿಮಾದಲ್ಲಿ ಏನಾದ್ರೂ ಯೂನಿಕ್ ಆಗಿ ಏನಾದ್ರು ದಬಾಕಿರ್ತಾರೆ ಅಂತ. ಬಟ್ ಏನು ಇಲ್ಲ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ನಾರ್ಮಲ್ ಸಿನಿಮಾ.
ಇನ್ನು ದಿಲ್ ರಾಜು ಅವರು ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಇದಿಷ್ಟು ಗೇಮ್ ಚೇಂಜರ್ ನೋಡಿ ಗೇಮ್ ಓವರ್ ಅನಿಸ್ತು. ಸಿನಿಮಾ ನೋಡಿ ಹೇಳ್ಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅನಿಸಿಕೆ ಇದಾಗಿತ್ತು. ನೀವು ಈಗಾಗಲೇ ಸಿನಿಮಾ ನೋಡಿದ್ರೆ ಸಿನಿಮಾ ನಿಮ್ಗೇನು ಅನಿಸ್ತು ಅಂತ ಈ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.